ಇದೇನಿದು ರಾಮ್, ಕೆಲ್ಸ ಅಂತ ಆಫೀಸ್ ಕಾರ್ ಇಸ್ಕೊಂಡು ಹುಡುಗಾಟ ಆಡ್ತಿದ್ದೀರಾ? ಇವತ್ ನೀವು ಏನು ಮಾತಾಡೋಂಗಿಲ್ಲ. ಇದು ನಾನ್ ನನ್ ಸಿಹಿ ಪುಟ್ಟ ಕೊಡ್ತಾ ಇರೋ ಸರ್ಪ್ರೈಸ್. ಏನ್ ಸರ್ಪ್ರೈಸ್ ಫ್ರೆಂಡ್? ಹೇಳೋದೇನು, ತೋರ್ಸೇ ಬಿಡ್ತೀನಿ. Come baby. ಸಿಹಿ, ಬರೀ ಹೆಲಿಕಾಪ್ಟರ್ ಸುತ್ತ ಓಡಾಡ್ತಿರ್ತೀಯ, ಒಳಗಡೆ ಕೂತ್ಕೋತೀಯ? ಓಕೆ. ಹಾರುತ್ತಿದೆ ಎದೆಯ ತುಂಬ ಪ್ರೀತಿಯೇ ರೆಕ್ಕೆಯಾಗಿ, ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಅನುರಾಗವೇ ಸೇತುವೆ, ಎರಡು ತೀರವು ಸೇರಲಿ, ಇರುಳೊಂದನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ. ಅವಳಿಗಿದೆಲ್ಲ ಗೊತ್ತಾಗಲ್ಲ, ನಿಮಗೂ ಬುದ್ಧಿ ಇಲ್ವಾ? ಅವಳೇನೋ ಕೇಳ್ತಾಳೆ ಅಂತ ಇಷ್ಟೊಂದು ಖರ್ಚು ಮಾಡೋದಾ? ದುಡ್ಡಿನ ಬೆಲೆ ಗೊತ್ತಿಲ್ವಾ ನಿಮಗೆ? ಅಲ್ಲಿ ನೋಡಿ, ನನ್ನ ಪುಟಾಣಿ ಫ್ರೆಂಡ್ ಮುಖದಲ್ಲಿ ಎಷ್ಟು ಚಂದವಾದ ನಗು ಕಾಣ್ತಾ ಇದೆ. ಅದಕ್ಕೆಲ್ಲರೂ ಬೆಲೆ ಕಟ್ಟಕ್ಕಾಗುತ್ತಾ? ಅದು ಯಾವಾಗಲೂ ಹೀಗೆ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚು ಬೆಲೆ ಬಾಳೋ ಆಸ್ತಿ ಅದು.
ಈಗ ಖುಷಿನಾ ಫ್ರೆಂಡ್? ಸಿಕ್ಕಾಪಟ್ಟೆ. ಇಷ್ಟ ಆಯ್ತಾ ಹೆಲಿಕಾಪ್ಟರ್ ಸವಾರಿ? ಫ್ರೆಂಡ್ ನಾನಿನ್ನು ಫ್ಲೈ ಮಾಡ್ತಿದ್ದೀನಿ ಅನ್ಸ್ತದೆ. ತುಂಬಾ ತುಂಬಾ ಇಷ್ಟ ಆಯ್ತು. ಎಷ್ಟು ಇಷ್ಟ ಆಯ್ತು ಅಂದ್ರೆ ಇಷ್ಟ ಆಯ್ತು. ಥ್ಯಾಂಕ್ ಯು ಫ್ರೆಂಡ್. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ ಯು ನೋ ಸಾರಿ, ಓಕೆನಾ? ಈ ತರ ದೊಡ್ಡ ಸರ್ಪ್ರೈಸ್ ಕೊಟ್ರೆ ಹೇಳ್ಬೋದು ಥ್ಯಾಂಕ್ ಯು ಅಂಡ್ ಲವ್ ಯು ಫ್ರೆಂಡ್. ಐ ಲವ್ ಯು ಟೂ. ಇದೇ ಲಾಸ್ಟ್. ಇನ್ನೊಂದ್ಸಲ ಏನಾದ್ರು ಉಪವಾಸ ಮಾಡಿದ್ರೆ ನಾನು ನಿನ್ ಜೊತೆ ಟೂ. ಓಕೆ ಫ್ರೆಂಡ್. ಚಿಕ್ಕ ಫ್ರೆಂಡ್ ಅಂತೂ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ದೊಡ್ಡ ಫ್ರೆಂಡ್ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಕೂಡ ಕಾಣ್ತಿಲ್ಲ. ಇದಕ್ಕೆಲ್ಲ ಆಫೀಸಲ್ಲಿ ಏನು ಉತ್ತರ ಕೊಡ್ತೀರಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವೀಗ ಯಾವ ಪ್ರಶ್ನೆನೂ ಮಾಡೋ ಆಗಿಲ್ಲ. ನನ್ನ ಫ್ರೆಂಡ್ ನೋಡಿ, ಅವ್ಳ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಅಲ್ವಾ ಫ್ರೆಂಡ್? ಅವಳಿಗೀಗ ನನಗಿಂತ ನೀವೇ ಫೇವ್ರೇಟು. ನಿಮ್ ಜಾಗನ ಯಾರಿಂದನೂ ರಿಪ್ಲೇಸ್ ಮಾಡಕ್ಕಾಗಲ್ಲ. ಆದ್ರೆ ನಿಮ್ಮ ಮೇಲೆ ನನ್ಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅಯ್ಯೋ ಯಾಕ್ರಿ? ನನಗಿಂತ ನೀವೇ ಅವಳನ್ನ ಹೆಚ್ಚು ಪ್ರೀತಿಸ್ತಿದ್ದೀರಾ ಅನ್ನಿಸ್ತಾ ಇದೆ. ನನಗೆ ನಿಮ್ಮಷ್ಟು ಪ್ರೀತಿ ತೋರ್ಸಕ್ ಬರಲ್ಲ. ಯಾಕಂದ್ರೆ ನಿಮ್ಮನ್ನ ಯಾರು ಅಷ್ಟೊಂದು ಪ್ರೀತಿಸಿಲ್ಲ, ಅದಕ್ಕೆ ನಿಮಗ್ ಪ್ರೀತಿ ತೋರ್ಸಕ್ ಬರಲ್ಲ ಅನ್ಸುತ್ತೆ. ಸಾರಿ, ಐ ಡಿಡ್ಂಟ್ ಮೀನ್ ಟು ಹರ್ಟ್ ಯು. ಇಟ್ಸ್ ಓಕೆ. ಮ್ಯಾಜಿಕ್ ತೋರ್ಸ್ಲಾ? ಅಪ್ಪು, ಚಿಕ್ಕಿ, ನಿಮ್ಮ ಅಮ್ಮನ ನೆನಪಿಸ್ಕೊತಾ ಇದೆಯಾ? ನಿಮ್ಗೆ ಗೊತ್ತಾಯ್ತು ಚಿಕ್ಕಿ. ನಾನು ನಿನ್ನ ಹೆತ್ತಿಲ್ಲ ಅಷ್ಟೆ, ಆದರೆ ನೀನು ನನ್ನ ಮಗನೇ ಅಪ್ಪು. ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗಲ್ವಾ? ಇವತ್ತು ನಮ್ಮ ಅಮ್ಮನ ಬರ್ಡೇ ಚಿಕ್ಕಿ. ಅವ್ರು ನನ್ನ ಜೊತೆಗಿದ್ದಿದ್ರೆ ನಾನು ಇಷ್ಟೆಲ್ಲ ಒದ್ದಾಡ್ತಾನೆ ಇರಲಿಲ್ಲ ಅನ್ಸುತ್ತೆ. ಅಂದರೆ ನಿನ್ನ ಮಾತಿನ ಅರ್ಥ ನಾನಿದ್ರೂ ಇಲ್ದ ಹಾಗೆ. ಪ್ರತಿದಿನ ಅಮ್ಮನ ನೆನಪಿಲ್ದೆ ನಾನು ಎದ್ದಾಳಲ್ಲ. ಮಲ್ಕೋವಾಗ ಅಮ್ಮ ನನ್ನ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಯೋಚನೆ ಮಾಡಿದೆ ನಾನು ಮಲ್ಗೇ ಇಲ್ಲ. ನೀನು ಮಾತ್ರ ಅಲ್ಲ ಅಪ್ಪು, ವಾಣಿ ಅಕ್ಕನ ಈ ಮನೇಲಿ ಪ್ರತಿಯೊಬ್ಬರು ಮಿಸ್ ಮಾಡ್ಕೋತೀವಿ. ನಾನಂತೂ ಅಕ್ಕನ್ನ ನೆನೆಸ್ಕೊಂಡು ಎಷ್ಟು ಹತ್ತಿದ್ದೀನಿ ಗೊತ್ತಾ? ನಾನು ವಾಣಿ ಅಕ್ಕ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಷ್ಟೆ, ಆದರೆ ಅವಳು ನನಗೆ ಒಡ ಹುಟ್ಟಿದವಳಿಗಿಂತ ಹೆಚ್ಚು. ಪ್ರತಿ ವರ್ಷ ಅವಳು ಹುಟ್ಟಿದ ಹಬ್ಬಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ಬರ್ತಾ ಇದ್ದೆ. ಈ ವರ್ಷ ಅವಳು ಹುಟ್ಟಿದ ಹಬ್ಬಕ್ಕೆ ನೀನು ಇಲ್ಲಿದ್ಯಾ, ನೀನೇ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಬ, ಅವಳು ಖುಷಿ ಪಡ್ತಾಳೆ. ಅಯ್ಯೋ ಚಿಕ್ಕಿ, ನಂಗೆ ಇದೆಲ್ಲ ಗೊತ್ತಾಗಲ್ಲ. ಏನಾದ್ರು ಮಿಸ್ಟೇಕ್ ಆದ್ರೆ? ನೀನು ನಿಂತ್ಕೊಂಡು ಅರ್ಚನೆ ಮಾಡ್ತಿದ್ಯೇನೋ? ಅರ್ಚಕರು ಇರ್ತಾರೆ, ಅವ್ರ ಕೈ ಕೊಡು, ಅವರೆಲ್ಲ ನೋಡ್ಕೋತಾರೆ. ತಗೋ. ಆದ್ರೂ ಚಿಕ್ಕಿ, ನಾ ಹೇಳ್ತಾ ಇದ್ದೀನಲ್ಲ. ಏನು ಆಫೀಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನ ಬೆಸ್ಟ್ ಫ್ರೆಂಡ್ ಇದಾನಲ್ಲಪ್ಪ, ಅವನ್ನೆಲ್ಲ ನೋಡ್ಕೋತಾನೆ. ಅವ್ನಿಗೆ ಇನ್ಫಾರ್ಮ್ ಮಾಡ್ಬಿಡ್ತೀನಿ ಚಿಕ್ಕಿ. ಏ, ಇವಾಗ ಅದು ಇಂಪಾರ್ಟೆಂಟಾ? ಇದನ್ನ ಹಿಡ್ಕೊ, ಕೊಡಿಲಿ, ತಗೋ. ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಅಶೋಕ್ ಇಸ್ ಕೇಪಬಲ್, ಹಿ ವಿಲ್ ಟೇಕ್ ಕೇರ್, ಆಯ್ತಾ? ಓಕೆ ಚಿಕ್ಕಿ. ನೀನು ವಾಪಸ್ ಬರೋವರೆಗೂ ಇವತ್ತು ಆಫೀಸಿಂದ ನೋ ಕಾಲ್ಸ್, ನೋ ಮೆಸೇಜಸ್, ನೋ ಮೇಲ್ಸ್, ಓಕೆ? ಇದು ನನ್ನ ಹತ್ರನೇ ಇರುತ್ತೆ. ಸರಿ ಚಿಕ್ಕಿ, ಬಾಯ್. ಬದುಕಿದ್ದಾಗ ನಿಮ್ಮಮ್ಮ ನನ್ನ ಮಾತನ್ನ ಸುತ್ತಾರಾಮ್ ಕೇಳ್ತಾ ಇರಲಿಲ್ಲ. ಪಾಪ, ಸತ್ತ ಮೇಲೆ ಅವಳನ್ನ ಹೇಗೆ ಬೇಕೋ ಹಾಗೆ ನಾನು ಬಳಸ್ಕೊತಾ ಇದ್ದೀನಿ. ಮಿಸ್ಟರ್ ರಾಮ್
ಆಫೀಸಲ್ಲಿ ಏನು ನಡೆಯುತ್ತೆ ಅಂತ ಯಾವುದೇ ಕಾರಣಕ್ಕೂ ನಿಂಗೆ ಇವತ್ತು ಗೊತ್ತಾಗಲ್ಲ. ಸಿಹಿ ಬಾ. ಸೀತಮ್ಮ, ರಾತ್ರಿ ನಿನ್ಗೆ ನಾನೇನೋ ಹೇಳ್ದೆ ತಾನೆ? ಬಾ, ಮೊದಲು ಇಂಜೆಕ್ಷನ್ ಹಾಕ್ಸ್ಕೋ. ನಿನ್ನ ಅಳಕ್ ಮೊದಲು ನನ್ನ ಕ್ವೆಶ್ಚನ್ಗೆ ಆನ್ಸರ್ ಮಾಡು. ಏನು? ನಾನು ನಿನ್ನ ಹತ್ರ ರಾತ್ರಿ ಮಾತಾಡ್ನ? ಇಲ್ವಲ್ಲ. ಇಲ್ಲ, ನಾನು ನಿನ್ಗೆ ಹೇಳ್ದೆ. ನನಗೆ ಸ್ವಲ್ಪ ಸ್ವಲ್ಪ ನೆನಪಿದೆ. ಏನ್ ಹೇಳ್ದೆ ಹೇಳು? ಇರು, ಬಂದೆ. ಕಳ್ಳಿಸಿದಮ್ಮ ನೀನು. ನನ್ನ ಡೈರಿನೂ ನೋಡಿದ್ಯಾ ಅಲ್ವಾ? ನಮ್ ಸ್ಕೂಲಲ್ಲಿ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೂ ಗೊತ್ತಲ್ವಾ ನಿನ್ಗೆ? ಗೊತ್ತಾಯ್ತು. ನಮ್ ಪಿಕ್ನಿಕ್ ಹೋದ್ರೆ ನಿನ್ಗೆ ತೊಂದ್ರೆ ಇಲ್ಲ ಅಲ್ವಾ? ಯಾಕಿದಮ್ಮ? ನೀನೆಲ್ಲೂ ಹೋಗೋದ್ ಬೇಡ. ಅವ್ರ ಜೊತೆ ಎಲ್ಲ ಸೇರ್ಕೊಂಡ್ರೆ ನೀನ ಹಿಡಿಯಕ್ ಆಗೋದಿಲ್ಲ. ಈಗ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಹಾಗೆ ಇರ್ಲಿ, ನೀನ್ ಸ್ಕೂಲ್ಗೆ ಹೋಗ್ಬಿಟ್ ಬಾ, ಸಾಕು. ಯಾಕಿದಮ್ಮ ಹೀಗ್ ಮಾಡ್ತೀಯಾ? ಸಿಹಿ, ಹಠ ಮಾಡ್ಬೇಡ. ನಾನ್ ಯಾಕೆ ಪಿಕ್ನಿಕ್ ಹೋಗ್ಬಾರ್ದು ಅಂತ ಒಂದೇ ಒಂದ್ ರೀಸನ್ ಹೇಳು. ಯಾಕೆ ಅಂದ್ರೆ ನನಗೆ ನಿನ್ನ ಕಳ್ಸಕ್ ಇಷ್ಟ ಇಲ್ಲ, ನೀನ್ ಹೋಗ್ಬಾರ್ದು ಅಷ್ಟೇ. ಮೊನ್ನೆ ತಾನೇ ಸುತ್ತಾಡ್ಕೊಂಡ್ ಬಂದಿದೀವಿ, ನಡಿ. ಪ್ಲೀಸ್ ಇದಮ್ಮ, ನಾನ್ ಪಿಕ್ನಿಕ್ ಹೋಗ್ಬೇಕು, ಪ್ಲೀಸ್. ಸಿಹಿ, ಹಠ ಮಾಡ್ಬಾರ್ದು, ಹೇಳಿದ್ ಮಾತ್ ಕೇಳು, ಇಲ್ಲಾಂದ್ರೆ ನಂಗೆ ಸಿಟ್ಟು ಬರುತ್ತೆ. ಗುಡ್ ಮಾರ್ನಿಂಗ್ ಸೀತಮ್ಮ. ಗುಡ್ ಮಾರ್ನಿಂಗ್. ಫೋನೇ ಮಾಡಿಲ್ಲ, ಹಾಗೆ ಬಂದ್ಬಿಟ್ಟಿದ್ಯಾ? ಸರ್ಪ್ರೈಸ್ ಆಗಿ ಪಾರ್ಟಿ ಕೇಳೋಣ ಅಂತ ಬಂದೆ. ಪಾರ್ಟಿನಾ? ಹಾ, ನಿಂಗೆ ಇವತ್ತು ದುಡ್ಡು ಸಿಗುತ್ತಲ್ವಾ? ನಾನು ಏನ್ ಮಾತಾಡ್ದೆ ಅನ್ನೋದೇ ನಿಂಗೆ ಅರ್ಥ ಆಗಿಲ್ಲ. ಯಾಕೆಂದ್ರೆ ನನ್ಗೆ ಅರ್ಥ ಆಗಿಲ್ಲ. ಅಷ್ಟು ಸಿಟ್ಟು ನನ್ಗೆ. ಐ ಆಮ್ ಸೋ ಸಾರಿ ಕಣೆ. ನೀನ್ ಯಾಕೆ ಸಾರಿ ಕೇಳ್ತೀಯಾ? ಯಾಕೆಂದ್ರೆ ನಾನು ಯಾರೋ ಮೂರನೇವಳಲ್ವಾ. ಪ್ರಿಯಾ, ಇನ್ನೇನಮ್ಮ, ನಾನು ಒಬ್ಳು ಫ್ರೆಂಡ್ ಇದ್ದೀನಿ ಅಂತ ನಿಂಗೆ ಆಗಾಗ ನೆನಪಿಸ್ತಿರ್ಬೇಕಲ್ವಾ ನಾನು. ನೀನಂತೂ ನನ್ನ ಹತ್ರ ಏನು ಹೇಳ್ಕೊಳಲ್ಲ. ನನಗೆ ಎಲ್ಲ ಗೊತ್ತಾಗಿದೆ. ನಿನ್ನ ಅಕೌಂಟಿಗೆ ಬರಬೇಕಾಗಿದ್ದ ದುಡ್ಡು ಹೇಗೋ ಬೈ ಮಿಸ್ಟೇಕ್ ನನ್ನ ಅಕೌಂಟಿಗೆ ಬಂತು. ಅದನ್ನ ಹೇಗೆ ಕೇಳೋದು ಅಂತ ಗೊತ್ತಾಗದೆ ಬಾಸು ಮತ್ತೆ ರಾಮ್ ನಿನ್ಗೋಸ್ಕರ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು. ನನ್ನಿಂದಾನೇ ಪ್ರಾಬ್ಲಮ್. ಐ ಆಮ್ ಸೋ ಸಾರಿ ಕಣೆ. ಹಾಗೇನಿಲ್ಲ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೀತಾ. ಅಷ್ಟೇ ಆದರೂ ನಾನು ಒಬ್ಳು ಆರ್ಡಿನರಿ ಹುಡುಗಿ ಅಲ್ವಾ. ದುಡ್ಡು ಬಂದಿದ ತಕ್ಷಣ ಏನೇನು ಬೇಕು ಅನ್ನೋದ್ರಲ್ಲೇ ಕಳೆದೋದೆ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಛೀ ಅನ್ಸುತ್ತೆ. ಸಾಕು ಬಿಡು ನಿನ್ ಗಿಲ್ಟ್ ಪುರಾಣ. ನೀನೇನು ತಪ್ಪು ಮಾಡಿಲ್ಲ, ಸುಮ್ಮನೆ ಅಲ್ವಾ. ನಾನು ನೋಡು ನಿಂತರ ಆಗೋಗಿದ್ದೀನಿ ಸದ್ಯ. ಈಗ ನಿಂಗೆ ಆ ದುಡ್ಡು ಬಂದ್ರೆ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತ್ತೆ ಅಲ್ವಾ. ಈ ಮನೆನ ಉಳಿಸ್ಕೋಬೋದು ತಾನೆ. ಹೇಗೋ ಎಲ್ಲ ಸರಿ ಆಯ್ತಲ್ಲ. ನಿನ್ ರಾಮ್ಗೆ, ಐ ಮೀನ್ ನಮ್ ಲಾರ್ಡ್ ರಾಮ್ಗೆ ಥ್ಯಾಂಕ್ಸ್ ಹೇಳಿ ಗಾಡಿ ಹತ್ತು ಹೊಡೋಣ. ಹೌದು, ನಿಂಗಿದೆಲ್ಲ ಯಾರು ಹೇಳಿದ್ದು? ಇನ್ಯಾರು? ನಮ್ ರಾಮಪ್ಪ. ಲಾರ್ಡ್ ರಾಮಪ್ಪ ಅಲ್ಲ, ನಮ್ ಹೊಸ ಅಡ್ಮಿಷನ್ ರಾಮಪ್ಪ. ಪ್ರಿಯಾ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ದುಡ್ಡನ್ನ ರಿಟರ್ನ್ ಮಾಡ್ದಾ? ಅದಕ್ಕೆ ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ಅಲ್ಲ, ಇವತ್ತೇ ನಂಗೆ ದುಡ್ಡು ಬರತ್ತಾ ಅಂತ ಟೆನ್ಷನ್ ಆಗಿದೆ ಅಷ್ಟೇ. ಡೋಂಟ್ ವರಿ, ನಾನು ಆಲ್ರೆಡಿ ದುಡ್ಡು ರಿಟರ್ನ್ ಮಾಡಾಗಿದೆ. ನಿಂಗೆ ಬರೋದೊಂದೇ ಬಾಕಿ. ಆಕ್ಚುಲಿ ರಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರೇ ಬಾಸ್ ಹತ್ರ ಮಾತಾಡಿ ರೆಕಮೆಂಡ್ ಮಾಡಿದ್ದು. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ ಕಣೆ. ಯಾಕೆ?
ಅಂದ್ರೆ ಈಗ್ಲೇ ಹೇಳ್ಬೇಡ, ಎಲ್ಲ ಕೆಲಸ ಮುಗಿದ್ಮೇಲೆ ಒಟ್ಟಿಗೆ ಹೇಳು. ನಾನೊಂದು ಪಾನಿಪುರಿ ಪಾರ್ಟಿ ಇದೆ ಆಯ್ತಾ, ಮಿಸ್ ಮಾಡ್ಬೇಡ, ಈಗ್ಲೇ ಹೇಳಿದೀನಿ ಪಕ್ಕ. ಪುಟ, ಸ್ಕೂಲ್ಗೆ ಹೊತ್ತಾಯ್ತು, ಹೊರಡೋಣವಾ? ಯಾಕೋ, ಏನಾಯ್ತು ಪುಟಿ? ತಾತ, ಸ್ಕೂಲಲ್ಲಿ ನೀನು ಹೇಳ್ತೀಯಾ ಏನಂತ? ಪಿಕ್ನಿಕ್ಕಿಗೆ ಕಳ್ಸೋಕ್ಕಾಗಲ್ಲ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ. ಏನಂತ ಹೇಳಬೇಕು ಗೊತ್ತಾಗ್ತಲ್ಲ. ಮಗು ಸ್ಕೂಲಲ್ಲಿ ಏನು ಹೇಳೋದು ಅಂತ ಬೇಜಾರು ಮಾಡ್ಕೊಂಡಿದೆ. ನೀವೇ ದುಡ್ಡು ಕಟ್ಬಿಟ್ಟು ಬನ್ನಿರಿ. ಸೀತಾ ಒಪ್ಕೋತಾಳ? ಸೀತಾ ಮನೆ ಟೆನ್ಷನ್ನಲ್ಲಿದ್ದಾಳೆ, ಅದಲ್ಲದೆ ಅವಳ ಹತ್ರ ದುಡ್ಡು ಇಲ್ಲ. ಒಳ್ಳೆ ಐಡಿಯಾ. ಪುಟ, ನಾನು ನಿನಗೆ ಏನೋ ಕೊಡಬೇಕು ಅಂದ್ಕೊಂಡಿದ್ದೀನಿ. ಏನು? ನಾಕ್ ನಾಕ್ ಮಾಡು. ನಾಕ್ ನಾಕ್. ಯಾರು? ಸಿಹಿ. ಕೋಡ್ ವರ್ಡ್ ಏನು? ABCD. ಮೂರ್ತಿ ತಾತ ಕೇಳಿ. ಹೇಯ್, ಏನಿದು? ಇದು ನಿನಗೆ ಅಂತ ನಾನು ಕೊಡ್ತಾ ಇರೋ ಬಕ್ಷೀಸು. ಬಕ್ಷೀಸ ಅಂದ್ರೆ ಗಿಫ್ಟು. ಗಿಫ್ಟಾ? ಇವತ್ತು ನನ್ನ ಬರ್ಡೇ ಇಲ್ಲ ತಾತ. ಇವತ್ತು ನಿನ್ನ ಬರ್ಡೇ ಅಲ್ಲ, ಆದರೆ ನೀನು ನನಗೆ ನಿಮ್ಮ ಅಜ್ಜಿಗೆ ಎಲ್ಲ ಹೆಲ್ಪ್ ಮಾಡ್ತೀಯಲ್ವಾ? ಅಂದರೆ ನಿಮ್ಮ ಅಜ್ಜಿಗೆ ತಲೆನೋವು ಬಂದಾಗ ಅಮೃತಾಂಜನ ಕೊಡೋದು ಎಲ್ಲ ಮಾಡ್ತೀಯಲ್ಲ, ಅದಕ್ಕೋಸ್ಕರ ಇದು ನಿನಗೆ ಗಿಫ್ಟು. ತಗೋಪುಟ್ಟಿ, ಇದನ್ನ ಪಿಕ್ನಿಕ್ಗೆ ಬಳಸ್ಕೋಬಹುದು. ತಾತ, ನನಗೆ ದುಡ್ಡು ಬೇಡ. ಯಾಕೆ ಪುಟ್ಟಿ? ನಾನು ದುಡ್ಡುಗೋಸ್ಕರ ಹೆಲ್ಪ್ ಮಾಡಲ್ಲ. ನನಗೆ ನೀವಿಬ್ರು ಅಂದ್ರೆ ತುಂಬಾ ತುಂಬಾ ಇಷ್ಟ. ಇದನ್ನ ನನಗೋಸ್ಕರ ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಅಜ್ಜಿ. ತಾತ, ಸ್ಕೂಲಿಗೆ ಲೇಟ್ ಆಯ್ತು, ಹೋಗೋಣವಾ? ಹಾಂ ಹೋಗೋಣ. ಸತ್ತವಳಿಗೆ ಹುಟ್ಟಿದ ಹಬ್ಬ ಆಫೀಸಲ್ಲಿದೆ, ಮಾರಿ ಹಬ್ಬ. ಭಾರ್ಗು, ಏನಾದರೂ ಹೇಳ್ತೀಯಾ? ಇವಳಿದ್ದಾಗ ನೀನು ನನ್ನನ್ನು ಬೈಯೋದೇ ಇಲ್ಲ ಅಂತ ನನಗೆ ಗೊತ್ತು ಭಾರ್ಗು. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಿ. ಅದೇ ಅನ್ಕೊಂಡೆ, ಲೈಟಾಗಿ ಬಿಕ್ಳಿಕೇನು ಬಂತು. ಭಾರ್ಗು, ಒಂದು ವಿಷಯ ಗೊತ್ತಾ? ಎಲ್ಲರ ಜುಟ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ಸೋ ನಿನ್ನ ಜುಟ್ಟನ್ನು ಹಿಡ್ಕೊಳ್ಳೋ ತಾಕತ್ತು ರಾಧಂಗೊಬ್ಬಳಿಗೆ ಇರೋದು. ರಾಧಾ ಫ್ರೀ ಹಿಟ್ ಸಿಕ್ಬಿಡ್ತಲ್ಲಪ್ಪ. ಇನ್ನು ಬೌಂಡ್ರಿ ಆಚೆಗೆ ಬಾರಿಸ್ತಾಳೋ ಏನೋ. ಕಿತ್ತೋಗಿರೋ ನಿನ್ನ ಕಾಮೆಂಟ್ರಿ ನಿಲ್ಲಿಸಿ ರೆಡಿಯಾಗಿ ಹೋಗು. ಇನ್ನೂ ಟಾಸೇ ಆಗಿಲ್ಲ, ಆಗಲೇ ಮ್ಯಾಚ್ ಕ್ಯಾನ್ಸಲ್ಲ. ಯಾಕೆ ಭಾರ್ಗು, ವೆದರ್ ಸರಿ ಇಲ್ವಾ? ಇವತ್ತು ವೆದರು ಭಾರ್ಗವಿಗೆ ಪರ್ಫೆಕ್ಟ್. ಆಫೀಸ್ಗೆ ನೀನು ನನ್ನ ಜೊತೆ ಬರ್ತಿದ್ಯಾ? ರೆಡಿಯಾಗಿ ಹೋಗು. ಏನ
ನಾನು ನಿನ್ನ ಜೊತೆಗೆ ಆಫೀಸ್ಗ ಇದು ಯಾವ್ದ್ರ ಪನಿಷ್ಮೆಂಟು? ವಿಶ್ವ, ಕೆಳಗಡೆ ಕಾರ್ ರೆಡಿ ಮಾಡು, ನಾ ಬರ್ತೀನಿ. ಅಲ್ಲ ಭಾರ್ಗು, ನೀನು ಹೋಗ್ತಿದ್ಯಲ್ಲ, ನಿನ್ನ ಜೊತೆ ನಾನು ಯಾಕೆ? ಒಂದು ವಿಷಯ ಗೊತ್ತಾ? ಆಕಾಶದಲ್ಲಿ ಹಾರಾಡ್ತಾ ಇರುತ್ತಲ್ಲ ಗಾಳಿಪಟ, ಅದು ಎಷ್ಟೇ ಮೇಲೆ ಹಾರಿದ್ರು ಕೆಳಗಡೆ ದಾರ ಹಿಡ್ದಿರ್ತಾರಲ್ಲ, ಅವ್ರು ಎಳ್ದಾಗ ಅದು ಕೆಳಗೆ ಬರಲಿಲ್ಲ ಅಂತಂದರೆ ಹರಿದೋಗುತ್ತೆ ಗಾಳಿಪಟ. ಅರ್ಥವಾಯಿತು. ಮ್ಯಾಚ್ ಫಿಕ್ಸ್ ಆಗಿದೆ. ನಾವು ಮೂಕ ಪ್ರೇಕ್ಷಕರಾಗಿ ಅದನ್ನು ವೀಕ್ಷಣೆ ಮಾಡಬೇಕು. ಆಗಬಹುದು, ಮಾಡೋಣ.